ಕಾಸು ಕೊಡ್ತೀನಿ. ನಿಮ್ಮ ಅಮ್ಮನ ಕೇಸ್ಕೊಂಡ್ಮೇಲೆ ಕೊಡ್ತೀಯ? ತಾಮನ್ ಕೊಡ್ತೀನಿ ನಾನು. ನಿಮ್ಮ ಅಮ್ಮನ ಯಾರಿಗಾನ ಅಡ್ಡ ಇಟ್ಟು ಕೊಡ್ತಾನೆ ಕೊಡ್ಬೇಕಾ, ಅಥವಾ ನೀನು ನನ್ನ ಮನೆಯವ್ರನ್ನ ಬೇರೆಯವ್ರಿಗೆ ಮಲಗಿಸ್ತೀಯಲ್ಲೋ, ನನಗೆ ಮಲಗಿಸೋ. ತಾಮನ್ ಕೊಡ್ತೀನಿ. ಅಲ್ಲೋ ಬೇರೆಯವ್ರಿಗೆ ಮಲಗಿಸ್ತೀಯ? ತಾಮನ್ ಕೊಡ್ತೀನಿ ನಾನು. ಏನು ಗೌಡ ತಾನೇ? ಹೌದಾ? ನಿಮ್ಮ ಅಮ್ಮನ ನನಗೆ ಮಲಗಿಸೋ. ತಾಮನ್ ಕೊಡ್ತೀನಿ. ಅಲ್ಲೋ ಬೇರೆಯವ್ರಿಗೆ ಮಲಗಿಸ್ತೀಯ? ಹಾಂ, ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಸೇರ್ತೀಯ, ಒಲೆಯರೋನ ಜೊತೆ? ಹಾಂ, ಒಬ್ಬ ಗೌಡ ಆಗಿ ಆ ಒಲೆಯರೋನಿಗೆ ಯಾಕೋ ಸಾಕ್ತೀಯ? ಲವಡಕ್ಕೆ ಬಲ್ ಸೂಳೆ ಮಗನೇ, ನಾನು 5 ವರ್ಷ MLA ಕಣೋ. ಅವನಮ್ಮ ನಾನು ಏನು ಶಾಟ್ ಹಾರ್ಕೊಂತಾನೋ? ಅಲಾಮ್ಕೋರ್ ನನ್ನ ಮಗನೇ, ನಿನ್ನ ಅಮ್ಮ ನೀನು ಹೆಂಗೂ ಇಲ್ದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ, ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ. ಇದಲ್ಲದಿದ್ರೆ ಇಂಥದ್ದು 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಅವನಮ್ಮನ ಒಲೆಯರ್ ಸೂಳೆ ಮಗನ ಕೈಲಿ ಏನಾಗುತ್ತೋ, 5 ವರ್ಷ ನಾನು ಶಾಟ ಕೇಳೋಕ್ಕಾಗತ್ತೇನೋ? ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸೂಳೆ ಮಗನೇ? ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದ್ಕೊಡು. ನಿನ್ನ ಅಮ್ಮನ ಅವನು ಕರ್ಕೊಂಡಾಗ ಮನೇಲಿ ಯಾಕೋ ಮಲಗಿಸ್ಕೊಂತೀಯ? ತಿಂತಾಟೆಲ್ಲಿ ಎತ್ಬಿಟ್ಟು ಹೋಗೋ ಸೂಳೆ ಮಗ ಅವನು. ತಿಂತಾಟೆಲ್ಲಿ ಎತ್ಬಿಟ್ಟೋಯ್ತಾನೋ ನಿನ್ನ ಅಮ್ಮ, ನಿನ್ನ ಮನೆಯವ್ರನ್ನ ಕೇಳ್ಬಿಡ್ತಾನ ಅವನು. ಬರೀ ದುಡ್ಡಲ್ಲ ಅವ್ನು ಸೂಳೆ ಮಗ. ಇಲ್ಲ, ನಾನು ದುಡ್ಡು ತಾಮನ್ ಕೊಡ್ತೀನಿ. ಅರ್ಥ ಆಯ್ತಾ? ನಿನ್ನ ಅಮ್ಮನ ಹೋಗಿದ್ದು ಏನು ಮಾತಾಡಿದ ತಗೊಂಬಾರ ಸೂಳೆ ಮಗ. ನಡಿ ನಡಿ ನಡಿಯೋದು ನಿನ್ನ ಅಮ್ಮನ ನಡಿಯೋ. ಅಣ್ಣ ಮಾರುತಿ ಅಣ್ಣ. ಹಲೋ ಅಣ್ಣ, ಏನ್ ಮಾಡೋದು ಈಗ? ನಿಂದೊಂದೇ ಅಣ್ಣ, ನಿಂದೊಂದೇ, ನಮ್ದು ಎಲ್ಲದಕ್ಕೂ ನೀನೊಂದೇ. ಅಲ್ಲ, ಎಷ್ಟು ಕೊಡ್ಬೇಕಂತ ಏನ್ ಕತೆ? ವಾಟ್ಸಪ್ ಕಾಲ್ ಮಾಡೋ, ಮಾಮೂಲಿ ಕಾಲ್ ಇದು. ವಾಟ್ಸಪ್ ಕಾಲ್ ಅಣ್ಣ. ಆಯ್ತು, ಅದು ಅಷ್ಟೇ ಅಣ್ಣ. ಅದೇನ್ ಕೊಟ್ಬಿಟ್ಟು ಮಾತಾಡಿದ್ರು ಅಷ್ಟೇ. ಎಕ್ಸ್ಟ್ರಾ ಬಾಯಿಲ್ಲ ಇಲ್ಲ. ಅಲ್ಲ ಬಿಟ್ಟಿನಿ, ಅದು ಎಕ್ಸ್ಟ್ರಾ ಬೇಡ, ಕಮ್ಮಿನೂ ಕೊಡಕ. ಅಲ್ಲ, ವಿಡಿಯೋಗೆ 30%? ಅಷ್ಟೇ, ಅದೇನಾಯ್ತದೆ. ಹಾ. ಏನ್ ಮಾಡಿ ಇವಾಗ ಏನ್ ಡಿಸೈಡ್ ಮಾಡಿದಿರ ನೀವು? ಹಳೇದ್ ಕೊಡು ಫಸ್ಟ್, ಇದನ್ನ ಬಿಡು ಅಂತ ಹೇಳಿದೆ ನೀನು. ಹಳೇದು ಕಳೆ ಬೇಡ ಅಣ್ಣ, ಹಳೇದು ಕತೆ ಬಿಟ್ಬಿಡು. ನಮ್ದು ಈ ವಿಡಿಯೋ ಮಾತ್ರ ಮಾತಾಡ್ಕೊಂಡು ಹಳೇದು ಏನು ಅವ್ರು ಮಾಡಿಸ್ಕೊಂಡು ಅದನ್ನ ಮಾತಾಡಿದ್ಯಾ ಹಂಗಾರೆ? ಇಲ್ಲ, ಒಂದು ಫೈಲ್ ರಿಲೀಸ್ ಮಾಡಿಸಿ, ಒಂದು ಯಾವ್ದಾನ ಒಂದು 20 ಲಕ್ಷದ 30 ಲಕ್ಷದ ರಿಲೀಸ್ ಮಾಡಿಸಿದ್ರೆ, ಇನ್ನ ಇವ್ರ ದುಡ್ಡು ಬಂದಾದ್ಮೇಲೆ ಮಿಕ್ಕಿದ್ದು ಫೈಲ್ ರಿಲೀಸ್ ಮಾಡ್ಸಕ್ ಆತರ ಮಾತಾಡೋ. ಅಣ್ಣ ಎಪ್ಪಂತ ಮಾತಾಡಕ್ ಆಯ್ತದ ಅಣ್ಣ? ಅವ್ರು ರೆಡಿಮೇಡ್ಲಿ ದುಡ್ಡು ತಗೊಡು ಅಂತಾರ. ನಾನು ಹೇಳ್ದಂಗ ಮಾತಾಡಕ್ ಆಯ್ತದ? ಹೌದಾ? ಹೇಳ್ದಂಗ ಹೆಂಗ್ ಮಾತಾಡ? ಇದು ರಿಲೀಸ್ ಮಾಡ್ಸೋ, ಅದ್ ಮಾಡ್ಕೊಡು, ಇದ್ ಮಾಡ್ಕೊಡು, ಅವೆಲ್ಲ ನಾನು ಹೇಳಕ್ ಆಯ್ತದ? ಅವ್ರ ಅಧಿಕಾರಿಗಳು ಒಂದ್ ರಿಲೀಸ್ ಮಾಡಿದ್ರೆ ದುಡ್ಡು ಕೊಡ್ತಾರೆ, ಅವ್ರಿಗೆ ಗೊತ್ತಿರುವಾಗ ಇವ್ರು ಎಷ್ಟು ಚಕ್ರಿ ಆಡ್ತಾರೆ ಹೇಳು? ಸರಿ, ಕರೆಕ್ಟ್, ಸತ್ಯ. ಅಧಿಕಾರಿಗಳು ಹಿಡ್ಕೊಂಡ್ ಕೂತಾರ, ಒಂದ್ ಫೈಲ್ ಕೊಡೋ ದುಡ್ಡು ಪಾಸ್ ಮಾಡ್ಬಿಟ್ರೆ 3 ಫೈಲ್ ಮಾಡ್ಸಿದ್ವಿ ಅಲ್ಲೇ ಹಿಂಗ್ ಅಂತ. ಇಲ್ಲೇ ಹಿಂಗ ಆಗತ್ತೆ, ಏನ್ ಮಾಡಿದ್ರೆ? ಅದಕ್ಕೇನೆ ನಾನು ಹಿಂಗ ಆಗುತ್ತೆ ಅಂತಾನೆ 3 ಫೈಲ್ ಮಾಡಿಸಿದ್ದಿಲ್ಲ, ಅಂದಿದ್ರೆ ಒಂದೇ ಫೈಲ್ ಮಾಡಿ. ಅದಕ್ಕೆ ಒಂದು ಫೈಲ್ ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಬಂದ್ಮೇಲೆ ಇನ್ ಮಿಕ್ಕಿದ್ ಮಾಡಿಸ್ಬೋದು. ಬಿಡ್ಲಿಲ್ಲ ಅಂದ್ರೆ ಒಂದೇ ಫೈಲ್ ನಮ್ಮ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ. ಯಾರಿಗೆ? ಅವ್ರಿಗೆ. ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡ್ಲಿಲ್ಲ. ಅವ್ರು ಬೇಕು ಅಂದ್ಬಿಟ್ಟು ನಾನು ತಗೊಳಾಕ್ಬೇಕು ಅಂತ ಅಂದ್ಬಿಟ್ಟು ಮಾಯಣ್ಣ MLA ಹತ್ರ ಹೋಗಿ ಹೇಳಿರೋದು, ಹಿಂಗಿಂಗೆ ಆಯ್ತು ಅಂತ ಹಾರ ಹಾಕ್ಬಿಟ್ಟು ಅಣ್ಣ ಅಂತ. ಅವರು ಸರಿಯಾಗಿ ಹೊಡೆದ್ರು. ಇಲ್ಲಿ 30% ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಆಫೀಸರ್ಗೆ ಏನಪ್ಪ ಕೊಡ್ತೀನಿ ನೀನು? ಮರ್ತೀಣ MLA 30% ಕೊಟ್ಬಿಟ್ಟು ಯಾರಿಗೆ ಏನ್ ಕೊಡ್ತಿ ಹೇಳು? ಆಯ್ತಣ್ಣ, ಏನ್ ನೋಡೋಣ, ಏನ್ ಮಾತಾಡಾಗೈತೆ. ಏನು ಇದಿಲ್ಲ, ನಿಂದೊಂದ್ರಿಂದ ಪೆಂಡಿಂಗ್ ಇರೋದು. ಅವ್ರು ಏನಾಗಿ ಹೇಳಿದ್ರು, ಕ್ಲಿಯರ್ ಹೇಳಿದ್ರು, ಏನ್ ಮಾಡ್ಕೊಂಬರ್ರಿ ಮಿಕ್ಕಿದ ಅಂತ ಒಂದೇ ಮಾತು. ಆಯ್ತು ಅಂತಾರೆ. ನಾನು ತಂದು ಕೊಟ್ಬಿಟ್ಟು ದುಡ್ಡು ಬರಲ್ಲ, ತಂದು ಕೊಟ್ಬಿಟ್ಟು ಮಾಡ್ಯಾರು. ನಾನು ಕೊಡ್ತೀನಿ ಅಂದೆ. ಅದಕ್ಕೆ ನಾನು ತಂದು ಕೊಟ್ಬಿಟ್ರೆ ಅವ್ರದೆಲ್ಲ ಎಲ್ಲರೂ ಬರೋದು ಬಂದ್ರೆ ನಾವು ರಿಲೀಸ್ ಮಾಡಿಸೋಂತ. ಈಗ ನಾನೊಬ್ಬ ಕೊಟ್ಬಿಟ್ಟೆ ಕೈ ಎತ್ಬಿಟ್ರೆ ಹೆಂಗ್ ನಂಬೋದು? ಯಾರು ಸೇರ್ತಾರ? MLA ಹೋಗೋ ನನ್ನ ಮಗನೇ ನೀನ್ ಆಟ ಆಡ್ಸಿದ್ವಿ ಇಷ್ಟಿಸ್ ಅನ್ಬಿಟ್ಟು ಏನು ಕೈ ಎತ್ತಾರೋಣ? ಹಳೆ ಟೆಸ್ಟ್ ಕೊಡು, ಹಳೆ ತಗೊಳ್ಳಿ, ಇಲ್ಲ ಅನ್ಬಿಟ್ಟು ನಡೀತದೆ, ಏನಾಗಲ್ಲ. ನಾವ್ ಹೇಳ್ತೀವಿ ಏನೋ ಮಾಡೋಣ, ಆಯ್ತು ಹೋಲಿ ನಮ್ ಜೊತೆಗೆ ಇರ್ತಾನೆ ಅಂತ ಹೇಳ್ತೀನಿ. ಸರಿ, ಏನೋ ಒಂದ್ ಮಾಡ್ಸು. ಆಮೇಲೆ ನೀನ್ ದುಡ್ಡು ಕೊಡೋವಾಗ ಒಬ್ಬನೇ ಕೊಡ್ತೀಯ, ನೀನ್ ಮುಂದಿನ ಹೇಳಕ್ ಕೊಡಂತ ದುಡ್ಡು ಕೊಡುವಾಗ ನೀನ್ ಹಂಗೆ ಎತ್ತಿಗೆ ತುಳ್ಕೊ ಕೊಡ್ತೀಯ. ದುಡ್ಡು ತಗೊಂಬತ್ತೆ ಎಲ್ಲ ದುಡ್ಡು ತಗೊಂಡಾಗ ಹೇಳ್ಬಿಟ್ಟೆ ಕೊಡಂತ ಬಾಯ್ಬಿಟ್ಟು ಮಾತಾಡಿ. ದುಡ್ಡು 1 ಲಕ್ಷ ಅಡ್ಜಸ್ಟ್ ಆಯ್ತದೆ. ನಾನು ನನ್ನ ಕೈಲಿ ಹೊಂಚಕ್ಕಾಗಲಿಲ್ಲ. ಬುಧವಾರ ದಿನ ನಾನು ಕೊಡ್ತೀನಿ. ಆಡಿದ ಮಾತಿಗೆ ತಪ್ಪಲ್ಲ ಅಣ್ಣ. ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ನಾನು.
ನೀವು ಯಾರಿಗೆ ತಲುಪಿಸ್ಕೊತೀವಿ ಅಲ್ಲಿಗೆ ತಲುಪಿಸ್ತೀವಿ. ಇದು ಲೆಟ್ರು ಒಂದು ಹಾಕಿದ್ದೀರಣ್ಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ, ಅದೊಂದು ತೆಗಿಸ್ಬಿಟ್ಟಣ. ನೀವೇನು ಹೇಳಿದ್ದೀರೋ ಅದನ್ನು ತಿಂಗಳ ಇದನ್ನು ಮುಗಿಸು. ಹಾಂ. ಗಣೇಶನ್ ಏನು ಹೇಳಿದ್ದೀನಿ, 30 ತಿಂಗಳು 36 ಲಕ್ಷ ಹೇಳಿದ್ರಣ್ಣ. ಅದನ್ನು ಫಸ್ಟ್ ಸೆಟ್ಲ್ ಮಾಡಿ. ಅದನ್ನು ಅಣ್ಣ ಸೆಟ್ಲ್ ಮಾಡಿದ್ಮೇಲೆ 15 ಲಕ್ಷ 36 ಹೇಳು. ಅದನ್ನು ಸೆಟ್ಲ್ ಮಾಡಿದ್ಮೇಲೆ ಅಣ್ಣ. ಆ ಲೆಟರ್ ಸ್ಟಾಪ್ ಮಾಡಿ. ಹೌದಣ್ಣ. ಈಗಾಗಲೇ ಅದರಿಂದ ಭಾಳ ಜನ ಅವರು. ಹೌದಣ್ಣ ಅದಕ್ಕೆ ಈ ಆಫೀಸಲ್ಲಿ ಇದೆಯಣ್ಣ. ಅದಕ್ಕೆ ಏನಂತೆ ಭಾಳ ಜನ ಅವರು. ಹೌದಣ್ಣ. ಅದನ್ನು ಬೇರೆ ಯಾರಿಗೂ ಕೊಡ್ತಾರೆ. ಹಾಂ ಹೌದಣ್ಣ. ಒಬ್ಬ ಸುನೀಲ ಅಂತ ಒಬ್ಬ ಹುಡುಗ. ಹಾಂ ಸರಿ ಗೊತ್ತಿಲ್ಲ ಅಣ್ಣ. ಅವ್ನಿಗೆ ಕೊಡಬೇಕು ಅಂತ ಮಾಡಿ. ಸರಿ ಅಣ್ಣ. ಅವನಿಗೆ ಕೊಡಬೇಕು ಅಂತ ಮಾಡಿದ್ವಿ. ಸರಿ ಅಣ್ಣ. ಇವತ್ತು ಇದನ್ನು ಸೆಟ್ಲ್ ಮಾಡಿ ಅವನಿಗೆ ಬೇರೆ ಕಡೆ. ಸರಿನಾ? ಈಗ 1 ಲಕ್ಷ ತೆಗಿದ್ದೀನಿ ಕೊಡ್ಲಣ್ಣ. ನೀನು ಒಟ್ಟಿಗೆ ಬುಧವಾರ ಬುಧವಾರನೇ ಏನು ಒಪ್ಪಿಸಿ ನಾನು ಬುಧವಾರ ಕೊಡ್ಲಣ್ಣ.